ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಇವತ್ತಿನ ರೀಡ್ ಎನ್ ಸಿ ಆರ್ ಟಿ ಅಲಾಂಗ್ ವಿತ್ ಮೀ ಸೀರೀಸಲ್ಲಿ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬರುವಂಥ ಇನ್ಟೆಕ್ಸ್ಟ್ ಅನ್ಸಾಲ್ವ್ಡ್ ಕ್ವಶನನ್ನು ಮುಂದಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಸಾಲ್ವ್ ಮಾಡ್ತೀನಿ. ಇದರಲ್ಲಿ ಯಾವ್ಯಾವ ಪಾಯಿಂಟನ್ನು ನಾವು ಕಾನ್ಸಂಟ್ರೇಷನ್ ಕೊಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣಂತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸೊ ಚಾನಲ್ನ ಕಂಟೆಂಟನ್ನು ನೋಡಿ ನಿಮಗೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಸೊ ಇನ್ ದಿಸ್ ಕೇಸ್ ಇಂಪಾರ್ಟೆಂಟ್ ಫಸ್ಟ್ ಪೇಜಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಇಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ. ಕ್ಲೋರಿನ್ ಕಂಟೈನಿಂಗ್ ಆಂಟಿಬಯೋಟಿಕ್ ಕಾಲ್ಡ್ ಕ್ಲೋರಾಂಫೆನಿಕಾಲ್. ಸೊ ಅಯೋಡಿನ್ ಕಂಟೈನಿಂಗ್ ಹಾರ್ಮೋನ್ ಕಾಲ್ಡ್ ಥೈರಾಕ್ಸಿನ್ ವಿಚ್ ದ ಡೆಫಿಷಿಯನ್ಸಿ ಆಫ್ ವಿಚ್ ಈಸ್ ರಿಸಲ್ಟ್ಸ್ ಇನ್ ಗಾಯ್ಟರ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ ವಾಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್. ಅದಾದಮೇಲೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪರ್ಟಿಕ್ಯುಲರ್ ಚಾಪ್ಟರಿಂದ ನಮಗೆ ಕೇಳುವಂಥ ಸೊ ಇಫ್ ಯು ಸಿ ದ ಮಾರ್ಕ್ಸ್, ಇಲ್ಲಿ ಕೇಳುವಂಥ ಮಾರ್ಕ್ಸ್ ಅಂತಂದರೆ ಟೋಟಲ್ ಆಗಿ 8 ಮಾರ್ಕ್ಸ್ ಕೇಳ್ತಾರೆ. ಸೊ 8 ಮಾರ್ಕ್ಸ್ ಇನ್ ದ್ಯಾಟ್ ರಿಮೆಂಬರ್. ಸೊ 1 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದರೆ ಸೊ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ ಪ್ಲಸ್ 5 ಮಾರ್ಕ್ಸ್ ಒಂದು ಕ್ವಶನನ್ನು ಕೇಳ್ತಾರೆ. ಸೊ ಅದಕ್ಕೆ ಇಷ್ಟನ್ನು ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ. ಸೊ 2 ಮಾರ್ಕ್ಸ್ ಕ್ವಶನ್ ಅಂತ ಬಂದಾಗ ಸೊ ಕ್ಲಾಸಿಫಿಕೇಷನ್ ಕೇಳೋ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ. ಬಟ್ ಇದು ಯಾವುದ್ರದ್ದಾದ್ರೂ ಸ್ಟ್ರಕ್ಚರನ್ನು ಕೇಳ್ಬೋದು. ಸೊ ರಿಮೆಂಬರ್ ದಟ್ ಪಾರ್ಟ್. ಸೊ ಕಂಪೌಂಡ್ ಕಂಟೈನಿಂಗ್ sp3CX ಬಾಂಡ್, ಇದರಲ್ಲಿ ಕೂಡ ಅಲ್ಕಹಲೈಡ್ ಪ್ರೈಮರಿ ಸೆಕೆಂಡರಿ ಆ್ಯಂಡ್ ಟರ್ಷರಿ ಅಂತೇಳಿ ಸೊ ಒಂದ್ಸಲ ಓದಿಟ್ಕೊಂಡಿರಿ. ಅಲ್ಲಿಲಿಕ್ ಹೆಲೈಡ್ ಎಕ್ಸಾಂಪಲ್ ಅಂತ ಕೇಳ್ಬೋದು, ಬೆಂಜಿನಿಕ್ ಹೆಲೈಡ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ಸೊ ಒಂದು ಸಾರಿ ಇದನ್ನು ಕೂಡ ಕೇಳಿದ್ದಿದೆ, sp3 ಹೈಬ್ರಿಡೈಸ್ಡ್ ಕಾರ್ಬನ್, sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅಂತಲೂ ಕೇಳಿದ್ದಿದೆ. ಸೊ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಆಲ್ಸೋ. ಸೊ ಒಂದು ಸಾರಿ ಮೊನ್ನೆ 1 ಮಾರ್ಕ್ಸ್ ಕ್ವಶನ್ ಕೇಳಿದ್ದಿದೆ. ಸೊ ಅರೈಲ್ ಹಲೈಡ್ ಅಂದರೆ ಕ್ಲೋರೋಬೆನ್ಸಿನಲ್ಲಿ ಕ್ಲೋರಿನ್ ಅಟ್ಯಾಚ್ ಟು ವಿಚ್ ಹೈಬ್ರಿಡೈಸ್ಡ್ ಕಾರ್ಬನ್ ಅಂತೇಳಿ. ಸೊ ಇಟ್ ಈಸ್ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಅನ್ನೋದು ನೆನಪಿರಲಿ. ಆ್ಯಂಡ್ ಇಟ್ಸ್ ಅ ವೆರಿ ಸಿಂಪಲ್ ಪಾಯಿಂಟ್ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ನಾಮಿನಕ್ಲೇಚರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ಇವಷ್ಟು ನಾಮಿನಕ್ಲೇಚರ್ ಇಲ್ಲೇನು ನಮಗೆ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕಾಣಿಸ್ತದೆ ಇವೆಲ್ಲ ನಾಮಿನಕ್ಲೇಚರ್ನ ಒಂದು ಸರಿ ಓದಿಟ್ಕೊಂಡಿರಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಕೇಸ್. ಇವೆಲ್ಲದನ್ನು ಕೂಡ ಓದಿಟ್ಕೊಂಡಿರಿ. ಸೊ ಔಟ್ ಆಫ್ ಔಟ್ ಇಫ್ ಯು ವಾಂಟ್ ಟು ಸ್ಕೋರ್ ಡೆಫಿನೆಟ್ಲಿ ಯು ಡೋಂಟ್ ಹ್ಯಾವ್ ಎನಿ ಅದರ್ ಚಾಯ್ಸ್. ನೀವು ಇದನ್ನು ಕಂಪಲ್ಸರಿ ಓದಲೇಬೇಕು, ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಜನರಲಿ ಇಂಥ ಒಂದಷ್ಟು ಕ್ವಶನ್ಸ್ ಏನಿದೆ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ CHCl3 ಇರಲಿ, CHBr3 ಇರಲಿ. ಸೊ ಇಂಥದ್ದು 1 ಮಾರ್ಕ್ ಕ್ವಶನಲ್ಲಿ ಕೇಳುವಂಥ ಚಾನ್ಸಸ್ ಇರ್ತದೆ. ಇವಷ್ಟು IUPAC ನೇಮನ್ನು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಓದಿಟ್ಕೊಂಡಿರಿ. ಸೊ ಅದಾದಮೇಲೆ 10.1 ಎಕ್ಸಾಂಪಲ್ ಸಾಲ್ವ್ ಮಾಡಿದ್ದಾರೆ. ಸೊ ದಿಸ್ ಆಲ್ಸೋ ಯು ಕ್ಯಾನ್ ರೀಡ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಇಲ್ಲೊಂದಷ್ಟು ಕ್ವಶನ್ಸ್ ಕೊಟ್ಟಿದ್ದಾರೆ, IUPAC ನೇಮ್ ಕೇಳಿದ್ದಾರೆ. ಸೊ IUPAC ನೇಮ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಇದಕ್ಕೆ ಏನು ಆನ್ಸರ್ಸ್ ಇದೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸೊ ನೇಚರ್ ಆಫ್ CX ಬಾಂಡಲ್ಲಿ ನೋಡ್ಕೊಳ್ಳೋ ಅಂಥದ್ದು ಏನಿಲ್ಲ, ಒಂದ್ಸಲ ಓದಿಟ್ಕೊಂಡಿರಿ ಅಷ್ಟೇ. ಬಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋವಂಥ ಚಾನ್ಸಸ್ ಕಡಿಮೆ ಇದೆ. ಸೊ ಮೆಥಡ್ಸ್ ಆಫ್ ಪ್ರಿಪ್ರೇಷನಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಈ ಒಂದು ರಿಯಾಕ್ಷನ್ ಇಂಪಾರ್ಟೆಂಟ್, ಒಂದ್ಸಲ ಕೇಳಿದ್ದಿದೆ ಇದನ್ನು. ಸೊ ROH + SOCl ಟು ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ಸ್ ಟೈಪ್ ಕ್ವಶನ್ ಕೇಳ್ತಾರೆ. ಸೊ ಇಲ್ಲಿ ಯಾವುದು ಬೇಕಾದರೂ ಕ್ವಶನನ್ನು ಕೇಳ್ಬೋದು, ಕಂಪ್ಲೀಟ್ ದ ಫಾಲೋವಿಂಗ್ ಟೈಪ್ ಆಫ್ ಕ್ವಶನ್ಸ್ ಅಂತೇಳಿ. ಸೊ ಇಂಪಾರ್ಟೆಂಟ್ ಥಿಂಗ್. ಸೊ ಅದಾದಮೇಲೆ ಈ ಪಾರ್ಟನ್ನು ಓದಿಟ್ಕೊಂಡಿರಿ. ಸೊ ಪ್ರೈಮರಿ ಸೆಕೆಂಡರಿ ಆಲ್ಕೋಹಾಲ್ ವಿತ್ HX ರಿಕ್ವೈರ್ಡ್ ಪ್ರೆಸೆನ್ಸ್ ಆಫ್ catalyst ZnCl2 ವಿತ್ ಟರ್ಷರಿ ಆಲ್ಕೋಹಾಲ್ ದ ರಿಯಾಕ್ಷನ್ ಇಸ್ ಕಂಡಕ್ಟೆಡ್ ಬೈ ಸಿಂಪ್ಲಿ ಬೈ ಶೇಕಿಂಗ್ ದ ಕಾನ್ಸಂಟ್ರೇಟೆಡ್ HCl. ಅಂದರೆ ರಿಯಾಕ್ಟಿವಿಟಿ ಅಂತ ಬಂದಾಗ ಟರ್ಷರಿ ಮೋರ್ ದ್ಯಾನ್ ಸೆಕೆಂಡರಿ ಮೋರ್ ದ್ಯಾನ್ ಪ್ರೈಮರಿ ಅನ್ನೋದನ್ನು ಗೊತ್ತಿರಲಿ. ಸೊ ಇದಾದಮೇಲೆ ಗುಡ್ yield ಆಫ್ RI ಮೇ ಬಿ obtained by heating alcohols with sodium or potassium iodide in 95% phosphoric acid. The order of the reactivity of alcohol ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಪಾರ್ಟ್ ಟರ್ಷರಿ ಮೋರ್ ದ್ಯಾನ್ ಸೆಕೆಂಡರಿ ಮೋರ್ ದ್ಯಾನ್ ಪ್ರೈಮರಿ ಅಂತೇಳಿ. ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಹ್ಯಾವ್ ಟು ರಿಮೆಂಬರ್. ಫ್ರೀ ರೆಡಿಕಲ್ ಹ್ಯಾಲೋಜಿನೇಷನ್ದಲ್ಲಿ ಅಂಥ ಕ್ವಶನ್ ಕೇಳುವಂಥ ಚಾನ್ಸಸ್ ಇಲ್ಲ. ಬಟ್ ದೇ ಕ್ಯಾನ್ ಆಸ್ಕ್ ಲೈಕ್ ದಿಸ್ ಕ್ವಶನ್ ಕೊಟ್ಟು ಹೌ ಮೆನಿ ಆರ್ ಪಾಸಿಬಲ್ ಅಂತ ಕೇಳ್ಬೋದು. ಸೊ ಹಾಗೆ ನೋಡಿದಾಗ ನಂಬರ್ ಆಫ್ ಟೈಪ್ಸ್ ಆಫ್ ಹೈಡ್ರೋಜನ್ ಆಟಮ್ ಎಷ್ಟಿದೆ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದೊಂದು ಟೈಪು ಇದೊಂದು ಟೈಪ್, ಎರಡೂ ಸೇಮ್ ಟೈಪ್ ಇದೆ. ಸೊ ಒಂದು ಕಂಪೌಂಡ್ ಬರ್ತದೆ ಇದು. ಸೊ ಇವೆರಡು ಸೇಮ್ ಟೈಪ್ ಇದೆ. ಸೊ ಎರಡನೇ ಕಂಪೌಂಡ್ ಬರ್ತದೆ ಇದು. ಸೊ ಲೈಕ್ ದಿಸ್. ಹಾಗೆ ನೋಡಿದರೆ ಇದರಲ್ಲಿ ಯು ಕ್ಯಾನ್ ಸಿ 4 ಟೈಪ್ ಹೈಡ್ರೋಜನ್ ಇದೆ ಅನ್ನೋದಕ್ಕೆ ಯು ಆರ್ ಗೋಯಿಂಗ್ ಟು ಗೆಟ್ 4 ಟೈಪ್ಸ್ ಆಫ್ ಕಂಪೌಂಡ್ಸ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ನ ಕೇಳ್ಬೋದು. ಸೊ ಆರ್ಥೋ ಹ್ಯಾಲೋಟಾಲ್ವಿನ್ ಪ್ಯಾರಾ ಹ್ಯಾಲೋಟಾಲ್ವಿನ್ ಈಸ್ ಗೋಯಿಂಗ್ ಟು ಅಬ್ಟೇನ್. ಸೊ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಯು ಕ್ಯಾನ್ ರಿಮೆಂಬರ್. ಸೊ ಇದರೊಳಗೆ ಈ ಪಾರ್ಟನ್ನು ಎಕ್ಸಾಮಿಗೆ ಕೇಳಿದ್ರೆ ಕೇಳ್ಬೋದು, ಯಾಕಂದರೆ ಇಂಥ ಪಾರ್ಟನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಸೊ ರಿಯಾಕ್ಷನ್ ವಿತ್ ಅಯೋಡಿನ್ ಆರ್ ರಿವರ್ಸಿಬಲ್ ಇನ್ ನೇಚರ್, ರಿಕ್ವೈರ್ ಪ್ರೆಸೆನ್ಸ್ ಆಫ್ ಆ್ಯನ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ HNO3 HiO4 ಟು ಆಕ್ಸಿಡೈಸ್ HI ಫಾರ್ಮ್ ಡ್ಯೂರಿಂಗ್ ದ ಅಯೋಡಿನೇಷನ್ ಅಂತೇಳಿ. ಸೊ ಫ್ಲೂರೋ ಕಂಪೌಂಡ್ಸ್ ಆರ್ ನಾಟ್ ಪ್ರಿಪೇರ್ಡ್ ಬೈ ದಿಸ್ ಮೆಥಡ್ ಅಂತ ಯಾಕಂತ ಕೇಳ್ಬೋದು. ವೈ? ಹೈ ರಿಯಾಕ್ಟಿವಿಟಿ ಆಫ್ ಫ್ಲೂರಿನ್. ಸಚ್ ಪಾಯಿಂಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್. ಸೊ ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್, ದಿಸ್ ಇಸ್ ದ ಫಸ್ಟ್ ನೇಮ್ಡ್ ರಿಯಾಕ್ಷನ್, ವೆರಿ ವೆರಿ ಇಂಪಾರ್ಟೆಂಟ್ ಕೇಸ್ ಇನ್ ದಿಸ್ ಪರ್ಟಿಕ್ಯುಲರ್. ಸೊ ಫಸ್ಟ್ ನೇಮ್ಡ್ ರಿಯಾಕ್ಷನ್, ಇದನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಫಸ್ಟ್ ನೇಮ್ಡ್ ರಿಯಾಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅರೈಲ್ ಹಲೈಡ್ ಅಂತ ಕೇಳಿದಾಗ ಸೊ ಈ ಪಾರ್ಟನ್ನು ಬರೀಲೇಬೇಕಂತ ಏನಿಲ್ಲ, ಡೈರೆಕ್ಟಾಗಿ ಈ ರಿಯಾಕ್ಷನನ್ನು ಕೂಡ ನೀವು ಬರೀಬೋದು. ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ Cu2X2 ಫಾರ್ಮಿಂಗ್ X.
ಇಲ್ಲೇನಾದರೂ Cl ಬೇಕಂದ್ರೆ CO2 Cl2 ತೊಗೋಬೇಕು, ಬ್ರೋಮೋಬೆಂಜನ್ ಬೇಕಾದರೆ CO2 I2 ತೊಗೋಬೇಕು ಇಲ್ಲಿ. ಸೊ ರಿಮೆಂಬರ್ ದಟ್. Now in this particular case, so these are the important point in this particular point, right? So now, so here next we'll move to next part. So replacement of diazonium group by iodine does not require presence of cuprous halide. Why anta kelbodu? So because it is easily it can form iodides, so it is done simply by shaking with diazonium salt with potassium iodide ಅಂತ ಹೇಳಿ ಬರೀಬೋದು. ಸೊ ಫ್ರಾಮ್ ಅಲ್ಕೀನ್, ಸೊ ಇದು ಲಾಸ್ಟ್ ಇಯರ್ ನಾವು ಕಲ್ತಿರೋದಕ್ಕೆ ಈ ವರ್ಷ ಕೇಳೋವಂಥ ಚಾನ್ಸಸ್ ಭಾಳ ಕಡಿಮೆ ಇರ್ತದೆ. ಸೊ ಮಾರ್ಕಾನಿಕಾಫ್ಸ್ ರೂಲನ್ನು ಯೂಸ್ ಮಾಡಿ ಹೇಳೋವಂಥದ್ದು. ಸೊ ಇಲ್ಲಿ ಆಲ್ಸೋ ಸೇಮ್, ಇಲ್ಲಿನೂ ಕೂಡ ವಿಸಿನಲ್ ಡೈಬ್ರೋಮೈಡ್ಸ್ ಕ್ಯಾನ್ ಬಿ ಫಾರ್ಮ್ಡ್. ವಿಸಿನಲ್ ಡೈಬ್ರೋಮೈಡ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಬೈ ಅಡಿಷನ್ ಆಫ್ ಹ್ಯಾಲೋಜನ್ಸ್. ಸೊ ಈ ಪಾರ್ಟನ್ನು ಓದಿಟ್ಕೊಂಡಿರಿ. ಇಂಥ ಟೈಪ್ ಕ್ವಶನ್ನ ಕೇಳ್ಬೋದು, ಯಾಕಂದರೆ ಆಲ್ರೆಡಿ ಆನ್ಸರ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂಥ ಇಂಟೆಕ್ಸ್ಟ್ ಸಾಲ್ವ್ಡ್ ಕ್ವಶನು, ಸೊ ಇದನ್ನು ಕೂಡ ಓದಿಟ್ಕೊಳ್ಬೇಕಾಗ್ತದೆ. ಸೊ ಅದೇ ನಾನು ಹೇಳಿರೋ ಹಾಗೆ ಔಟ್ ಆಫ್ 4 ಸ್ಕೋರ್ ಮಾಡೋರಿಗೆ ಎಲ್ಲ ಇಂಪಾರ್ಟೆಂಟ್ ಇರ್ತದೆ. ಸೊ ಯಾರು ನನಗೆ ಔಟ್ ಆಫ್ 8 ಮಾರ್ಕ್ಸ್ ಫಾರ್ ದಿಸ್ ಚಾಪ್ಟರ್ 6 ಮಾರ್ಕ್ಸ್ ಬಿದ್ದರೂ ಕೂಡ ಐ ಆಮ್ ವೆರಿ ಹ್ಯಾಪಿ ಅನ್ನೋರಿಗೆ, ಸೊ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನಲ್ಲಿ ಕಂಪಲ್ಸರಿ ಫಿಂಕೆಲ್ಸ್ಟೈನ್ ರಿಯಾಕ್ಷನನ್ನು ಮತ್ತು ಸಾಟ್ಸ್ ರಿಯಾಕ್ಷನನ್ನು ಓದಿಟ್ಕೊಂಡಿರಿ. ಸೊ ಫಿಂಕಲ್ಸ್ಟೈನ್ ರಿಯಾಕ್ಷನ್ನ ಮತ್ತು ಸಾಟ್ಸ್ ರಿಯಾಕ್ಷನ್ ಓದಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಯಾವುದಾದ್ರು ರಿಯಾಕ್ಷನ್ ಬರೀಬೋದು. ಜನರಲ್ ರಿಯಾಕ್ಷನ್ ಇದರಲ್ಲಿ ಕೇಳಿದರೆ ಇದನ್ನು ಬರೀಬೇಕಾಗ್ತದೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ Na ಇನ್ ಡ್ರೈ ಎಸಿಟೋನ್ ಅನ್ನೋ ವರ್ಡ್ ಇದ್ದರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದರೆ ಕೊಡೋದಿಲ್ಲ, ನೆನಪಿರಲಿ. ಅದಾದಮೇಲೆ ಒಂದಷ್ಟು ಇಂಟೆಕ್ಸ್ ಕ್ವಶನ್ ಇದೆ, ಇದಕ್ಕೆ ಆನ್ಸರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಡಿಸ್ಕಸ್ ಮಾಡೋಣಂತೆ. ಫಿಸಿಕಲ್ ಪ್ರಾಪರ್ಟೀಸ್ದಲ್ಲಿ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಇವೆಲ್ಲ ಕಾಮನ್ ಪಾಯಿಂಟ್ ಇದೆ. ಸೊ ಆ್ಯಸ್ ದ ಮಾಲಿಕ್ಯುಲರ್ ಮಾಸ್ ಇನ್ಕ್ರೀಸಸ್, ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್. ಆ್ಯಸ್ ದ ಬ್ರಾಂಚಿಂಗ್ ಇನ್ಕ್ರೀಸಸ್, ಸೊ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್. ಇವೆಲ್ಲ ಪಾಯಿಂಟ್ಸ್ ಏನಿದೆ ಯು ಕ್ಯಾನ್ ಈಸಿಲಿ ಸಿ ದ್ಯಾಟ್. ಆ್ಯಂಡ್ ಆಲ್ಸೋ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಇನ್ ದ ಆರ್ಡರ್ RI ಈಸ್ ಮೋರ್, RBr, RCl, RF. ಯಾಕಂದರೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಆದಂಗೆ ಸೊ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತದೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದಿಸ್ ಒನ್ ಇನ್ ದಿಸ್ ಕೇಸ್. ಸೊ ಈ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಐಸೋಮೆರಿಕ್ ಡೈಹ್ಯಾಲೋಬೆನ್ಸಿನ್ಸ್ ಆರ್ ವೆರಿ ನಿಯರ್ಲಿ ಸೇಮ್. ಹವೆವರ್ ಪ್ಯಾರಾ ಐಸೋಮರ್ ಈಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಆಸ್ ಕಂಪೇರ್ಡ್ ಟು ಆರ್ಥೋ ಆ್ಯಂಡ್ ಮೆಟಾ. ರೀಸನ್ ಏನಂದರೆ ಸಿಮ್ಮೆಟ್ರಿ ಆಫ್ ಪ್ಯಾರಾ ಐಸೋಮರ್, ಸೊ ದಟ್ ಫಿಟ್ಸ್ ಇನ್ ದ ಕ್ರಿಸ್ಟಲ್ ಲೆಟೈಸ್ ಬೆಟರ್ ಆಸ್ ಕಂಪೇರ್ಡ್ ಟು ದ ಆರ್ಥೋ. ಸೊ ದಿಸ್ ವಾಸ್ ದ ಕ್ವಶನ್ ವಿಚ್ ವಾಸ್ ಆಸ್ಕ್ಡ್ ಒನ್ಸ್, ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಸೊ 1 ಮಾರ್ಕ್ಸ್ ಕ್ವಶನಿಗೆ ಇದನ್ನು ಕೇಳಿದ್ದಿದೆ. ಸೊ ಪ್ರಾಕ್ಟೀಸ್ ಮಾಡಿ, ಓದಿಟ್ಕೊಂಡಿರಿ. So density increases as the bromo iodo, like that it will increase. So here you can see iodo is having more than bromo than chloro. Then solubility, generally solubility is very less soluble in the water because there is no hydrogen bonding is possible in this particular case. So increasing boiling point order na navilli mundina videodalli ಹೇಳ್ತೀನಿ. You can easily write this. Important part this one. Reaction with haloalkanes ಇದ್ದಲ್ಲಿ, ಸೊ ನ್ಯೂಕ್ಲಿಯೋಫಿಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ದಲ್ಲಿ ಇದನ್ನು ಕರೆಕ್ಟಾಗಿ ನೋಡಿಟ್ಕೊಂಡಿರಿ, ಯಾವ್ಯಾವ ರೀತಿ ಪ್ರಾಡಕ್ಟ್ ಬರ್ತದೆ ಅಂಥೇಳಿ. ಇವು ಯಾವುದಾದ್ರೂ 1 ಮಾರ್ಕ್ಸ್ ಕ್ವಶನಿಗೆ ಕೇಳುವಂಥ ಚಾನ್ಸಸ್ ಇರ್ತದೆ. ಇದರೊಳಗೆ ಇಂಪಾರ್ಟೆಂಟ್ ಅಂತೇಳಿ ನನಗೆ ಅನಿಸೋ ಹಾಗೆ ಇಂಪಾರ್ಟೆಂಟ್ ಅಂತಂದರೆ KCN ಮತ್ತು AgCN. ಯಾಕಂದರೆ ಹಿಯರ್ ಸಯನೈಡ್ ಬರ್ತದೆ, ಐಸೋಸಯನೈಡ್ ಬರ್ತದೆ, KNO2 ಆ್ಯಂಡ್ AgNO2. ಹಿಯರ್ ನೈಟ್ರೈಟ್ ಬರ್ತದೆ, ಇಲ್ಲಿ ನೈಟ್ರೋ ಅಲ್ಕೇನ್ಸ್ ಬರ್ತದೆ. ಇವು 4 ಅಟ್ಲೀಸ್ಟ್ ಕಂಪಲ್ಸರಿ ಓದಿಟ್ಕೊಂಡಿರಿ, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇದಾದಮೇಲೆ ಯು ಕ್ಯಾನ್ ಸಿ 2 ನ್ಯೂಕ್ಲಿಯೋಫಿಲಿಕ್ ಸೆಂಟರ್ ಇದ್ದರೆ ಆಂಬಿಡೆಂಟ್ ನ್ಯೂಕ್ಲಿಯೋಫೈಲ್ ಹೇಳ್ತಾರೆ. ಇದನ್ನು ಸ್ವಲ್ಪ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್. ಸೊ ಇದು ಒಂದು ಪಾರ್ಟ್ ಆನ್ಸರ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, KCN ಮತ್ತು AgCN, ವೈ KCN ಫಾರ್ಮ್ ಸಯನೈಡ್ಸ್ ಆ್ಯಂಡ್ AgCN ಫಾರ್ಮ್ ಐಸೋಸಯನೈಡ್ ಅಂತೇಳಿ. ಸೊ ದಿಸ್ ಪಾರ್ಟ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಆಲ್ರೆಡಿ ನಮ್ಗೆ ಗೊತ್ತಿರೋ ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಸಾಲ್ವ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ 2 or 3 ಮಾರ್ಕ್ಸ್, ರಿಮೆಂಬರ್ ದಿಸ್ ಪಾರ್ಟ್. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಸೊ ಅದ್ರ ಜೊತೆ ಇನ್ವರ್ಷನ್ ಕಾನ್ಫಿಗರೇಷನ್ ಆ್ಯಂಡ್ SN2 ರಿಯಾಕ್ಷನ್. ಸೊ ಇದರಲ್ಲಿ ಆರ್ಡರ್ ಅಂತೂ ಗೊತ್ತಿರ್ತದೆ. SN2 ರಿಯಾಕ್ಷನಲ್ಲಿ ಪ್ರೈಮರಿ ಮೋರ್ ದ್ಯಾನ್, ಸೆಕೆಂಡರಿ ಮೋರ್ ದ್ಯಾನ್, ಟರ್ಷರಿ ಆರ್ಡರ್ನ ನೆನ್ಪಿಟ್ಕೊಂಡಿರಿ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ದಲ್ಲಿ ಸೆಕೆಂಡ್ ರಿಯಾಕ್ಷನ್ದಲ್ಲಿ ಯು ಕ್ಯಾನ್ ಸಿ ದ್ಯಾಟ್. ಸೊ ದಿಸ್ ಪಾರ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾರೋ ಮಾರ್ಕನ್ನು ಹೀಗೆ ಹಾಕಬೇಕು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಯು ಕ್ಯಾನ್ ಸಿ ಇವೆರಡು ಸ್ಟೆಪ್ ಏನಿದೆ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್ ಆರ್ 2 ಮಾರ್ಕ್ಸನ್ನು ಕೇಳ್ಬೋದು. ಸೊ SN1 ಮೆಕ್ಯಾನಿಸಮ್, 2 ಸ್ಟೆಪ್ ಮೆಕ್ಯಾನಿಸಮ್ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್. ಈ ಪಾರ್ಟನ್ನು ಓದಿಟ್ಕೊಂಡಿರಿ. So slowest and reversible involves CBr bond breaking for which the energy is obtained through solvation of the halide ion. So they can ask in SN2 reaction step 1 in which CBr bond breaking involves energy from which source anteli. So solvation of halide ion with the proton of protic solvent anteli, important, remember that. Since the rate of reaction depending on the solver's slowest step, the rate of reaction depends only on the concentration of the alkyl halide, not on the concentration of the hydroxide ion, is also very important in this case. And tertiary, secondary and primary, how it is
ರಿಲೇಟೆಡ್ ಆರ್ಡರ್ ದ್ಯಾಟ್ ಯು ಹ್ಯಾವ್ ಟು ಸಿ. ಆ್ಯಂಡ್ ಇಲ್ಲಿ ಅಲ್ಲಿಲಿಕ್ ಮತ್ತು ಬೆಂಜಿಲಿಕ್ ಹಲೈಟ್ಸ್ದು ಆರ್ಡರ್ ಕೊಟ್ಟಿದ್ದಾರೆ, ಇದನ್ನು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತದೆ, ಓದಿ ಇಟ್ಕೊಳ್ಬೇಕು. ಆ್ಯಂಡ್ ಇಲ್ಲಿ ಯಾವುದು ಮೋರ್ ರಿಯಾಕ್ಟಿವ್ ಯಾವುದು ಲೆಸ್ ರಿಯಾಕ್ಟಿವ್ ಅಂತ ಏನು ಕಾಣಿಸ್ತದೆ ನಿಮಗೆ ಇಲ್ಲಿ, ಇದು ಕೂಡ ಬಹಳ ಬಹಳ ಇಂಪಾರ್ಟೆಂಟ್ ಪಾರ್ಟ್, ರಿಮೆಂಬರ್ ಇನ್ ದಿಸ್ ಕೇಸ್. ಸೊ ಪ್ರೆಡಿಕ್ಟ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ, ಇದು ಕೂಡ ಬಹಳ ಇಂಪಾರ್ಟೆಂಟ್, ಪ್ರೆಡಿಕ್ಟ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ, ರಿಮೆಂಬರ್ ದ್ಯಾಟ್. ಸೊ ಅದಾದಮೇಲೆ ಸ್ಟೀರಿಯೋ ಕೆಮಿಸ್ಟ್ರಿ ಕೊಟ್ಟಿದ್ದಾರೆ. ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಇವೆಲ್ಲ ದ ಡೆಫಿನಿಷನ್ನ ಪರ್ಫೆಕ್ಟ್ ಮಾಡಿ ಇಟ್ಕೊಳ್ಳಿ. ವಾಟ್ ಈಸ್ ಆಪ್ಟಿಕಲ್ ಆ್ಯಕ್ಟಿವಿಟಿ, ಕೈರಾಲಿಟಿ, ರಿಟೆನ್ಷನ್, ಇನ್ವರ್ಷನ್, ರೆಸಮೈಸೇಷನ್ ಅಂದರೆ ಏನಂತೇಳಿ. ಸೊ ಡೆಕ್ಸ್ಟ್ರೋ ರೊಟೇಟರಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ದರೆ, ಲಿವೋ ರೊಟೇಟರಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಇದ್ದರೆ, ಸೊ ಲೈಕ್ ದ್ಯಾಟ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಮಾಲಿಕ್ಯುಲರ್ ಸಿಮೆಟ್ರಿ ಇವನ್ನೆಲ್ಲ ನಾನು 1 ಮಾರ್ಕ್ಸ್ ಕ್ವಶನ್ಗೆ ಯಾವುದು ಕೇಳ್ಬೋದು ಅಂತ ಏನು ಹೇಳಿದ್ದೀನಿ. ಅಸಿಮೆಟ್ರಿಕ್ ಸೆಂಟರ್ ಅಥವಾ ಸ್ಟೀರಿಯೋ ಸೆಂಟರ್ ಅಂದರೆ ಏನು. So carbon surrounded by 4 different groups. So chirality, what is chirality? So chiral molecules means what? These things what you have to know. So ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ enantiomer definition what you have to know, and racemic mixture or racemization definition what you have to know in this particular case. Very important point. ಸೊ ಇದನ್ನು ಜಸ್ಟ್ ಯು ರೀಡ್ ದ್ಯಾಟ್ ಅಷ್ಟೇ, ಅಂಥ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೇಳೋ ಚಾನ್ಸಸ್ ಇಲ್ಲ. ಬಟ್ ಈ ಪೇಜಲ್ಲಿ ಲಾಸ್ಟ್ ಇಯರ್ ಕೇಳಿರುವಂಥ ಕ್ವಶನ್ನು ಆಪ್ಟಿಕಲ್ ಆ್ಯಕ್ಟಿವ್ ಅಲ್ಕಹೈಡ್ ಅಸೆಂಡೆಂಟ್ ರಿಯಾಕ್ಷನ್ಸ್ ಆರ್ ಅಕಂಪೇನ್ಡ್ ಬೈ ರೆಸಮೈಸೇಷನ್ ವೈ ಅಂತೇಳಿ ಕೇಳಿದ್ದಿದೆ. ಸೊ sp2 hybridized carbon carbocation is forming sp2 hybridized carbon because of that attack of nucleophile takes place from both the site ಅನ್ನೋದು ಕರೆಕ್ಟ್ ಆನ್ಸರ್ ಇನ್ ದಿಸ್ ಕೇಸ್. ಸೊ ಅದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿದ್ದೀನಿ, ಯು ಕ್ಯಾನ್ ಸಿ ದ್ಯಾಟ್. ಸೊ ಲೈಕ್ ದಿಸ್ ಎಲಿಮಿನೇಷನ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಎಲಿಮಿನೇಷನ್ ರಿಯಾಕ್ಷನ್ ಬೀಟಾ ಎಲಿಮಿನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಸೆಡ್ಜೆಫ್ಸ್ ರೂಲ್ ಅಂತ ಏನು ಕರಿತೀವಿ. ಸೊ ಇದನ್ನು ಕರೆಕ್ಟಾಗಿ ಓದಿಟ್ಕೊಂಡಿರಿ. ಡಿಹೈಡ್ರೋ ಹ್ಯಾಲೋಜಿನೇಷನ್ ರಿಯಾಕ್ಷನ್ ಪ್ರಿಫರ್ ಪ್ರಾಡಕ್ಟ್ ಇಸ್ ದಟ್ ಅಲ್ಕೀನ್ ವಿಚ್ ಹ್ಯಾಸ್ ಗ್ರೇಟರ್ ನಂಬರ್ ಆಫ್ ಅಲ್ಕೈಲ್ ಗ್ರೂಪ್ ಅಟ್ಯಾಚ್ ಟು ಡಬ್ಲಿ ಬಾಂಡೆಡ್ ಕಾರ್ಬನ್ ಆಟಮ್. ಈ ಪಾರ್ಟ್ ಸೆಡ್ಜೆಫ್ಸ್ ರೂಲ್ ಅಥವಾ ಜೆಟ್ಸೆವ್ ರೂಲ್ ಅಂತ ಕೇಳಿದರೆ ಇಷ್ಟನ್ನು ಬರೀಬೇಕಾಗ್ತದೆ. ಆ್ಯಂಡ್ ನಮ್ಮ ಸಿಲೆಬಸ್ಗೆ ಇದು ಒಂದೇ ಎಕ್ಸಾಂಪಲ್ ಇರೋದಕ್ಕೆ ಇದು ಒಂದೇ ಎಕ್ಸಾಂಪಲ್ನ ಕೇಳ್ತಾರೆ. ಸೊ ಪರ್ಫೆಕ್ಟಾಗಿ ಓದಿಟ್ಕೊಂಡಿರಿ. ಸೊ ಮೇಜರ್ ಪ್ರಾಡಕ್ಟ್ ಪೆಂಟ್ 2 ಏನು ಬರ್ತದೆ, ಮೈನರ್ ಪ್ರಾಡಕ್ಟ್ ಪೆಂಟ್ 1 ಏನು ಬರ್ತದೆ. ಆ್ಯಂಡ್ ಆಲ್ವೇಸ್ ರಿಮೆಂಬರ್, ಈ ರೀತಿ ಬಾಕ್ಸಲ್ಲಿ ಏನು ಕಾಣಿಸ್ತದೆ ಆರೆಂಜ್ ಕಲರ್ ಬಾಕ್ಸಲ್ಲಿ, ಇದು ಯಾವುದೂ ಕೂಡ ಎಕ್ಸಾಮಿಗೆ ಕೇಳೋದಿಲ್ಲ, ಬೋರ್ಡ್ ಎಕ್ಸಾಮಿಗೆ ಕೇಳೋದಿಲ್ಲ. ದ್ಯಾಟ್ ಯು ಹ್ಯಾವ್ ಟು ನೋ. ದೆನ್ ರಿಯಾಕ್ಷನ್ ವಿತ್ ಮೆಟಲ್ಸ್, ಗ್ರಿಗ್ನಾರ್ಡ್ ರಿಯೇಜೆಂಟ್ ಜನರಲ್ ಫಾರ್ಮುಲಾ ನೆನಪಿಟ್ಕೊಳ್ಳಿ, RMGX ಜನರಲ್ ಫಾರ್ಮುಲಾ, ಆ್ಯಂಡ್ ಪ್ರಿಪರೇಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಸ್ ಲೈಕ್ ದಿಸ್. ಆ್ಯಂಡ್ ಇನ್ ದಿಸ್ ಕೇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಸ್ ದ್ಯಾಟ್. So why we have to avoid even traces of moisture from the Grignard reagent while preparation ಅಂತ ಕೇಳ್ಬೋದು. So if they ask like that, we have to write this one. So even water reacts with this the Grignard reagent to form RH, that is nothing but hydrocarbons or alkanes. Because of that reason we have to remove that particular moisture also. ಮಾಯಿಶ್ಚರ್ನ ಯಾಕೆ ರಿಮೂವ್ ಮಾಡಬೇಕು ಅಂದರೆ ವಾಟರ್ ಜೊತೆ ರಿಯಾಕ್ಟ್ ಆಗಿ ಇದು ಅಲ್ಕೇನನ್ನು ಫಾರ್ಮೇಷನ್ ಮಾಡೋದಕ್ಕೆ. ಸೊ ವಿ ಹ್ಯಾವ್ ಟು ರಿಮೂವ್ ದ ವಾಟರ್, ದಟ್ ಪಾರ್ಟ್. ಆ್ಯಂಡ್ ವುಡ್ಸ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಳಿ. ಸೊ ಜನರಲ್ ರಿಯಾಕ್ಷನ್ ಅಂತ ವುಡ್ಸ್ ಕೇಳಿದ್ದಿದೆ. ಸೊ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್ ಅಂತ ಕೇಳಿದರೆ R ಬದಲಿಗೆ ಐದರ್ CS3 ಹಾಕ್ಬೋದು ಅಥವಾ C2H5 ಅನ್ನು ಹಾಕಿ ಯು ಕ್ಯಾನ್ ಎಕ್ಸ್ಪ್ಲೇನ್. ರಿಮೆಂಬರ್, C2H5 ಹಾಕಿ ಯು ಕ್ಯಾನ್ ಎಕ್ಸ್ಪ್ಲೇನ್ R ಬದಲಿಗೆ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ದಲ್ಲಿ ಸೊ ವೈ ಅರೈಲ್ ಹ್ಯಾಲೈಡ್ಸ್ ಆರ್ ಎಕ್ಸ್ಟ್ರೀಮ್ಲಿ ಲೆಸ್ ರಿಯಾಕ್ಟಿವ್ ಟುವರ್ಡ್ಸ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕೇಳಿದ್ದಿದೆ. ಸೊ ಇದಕ್ಕೆ ರೆಸೊನೆನ್ಸ್ ಇಫೆಕ್ಟ್ ಅಂತ ಅಷ್ಟೇ ಬರೀಬೇಡಿ, ಏನು ಬರೀಬೇಕು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋವನ್ನು ಕರೆಕ್ಟಾಗಿ ನೋಡ್ಕೊಂಡು ಬನ್ನಿ. ಸೊ CCl ಬಾಂಡ್ ಎಕ್ವೈರ್ ಪಾರ್ಷಿಯಲ್ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಅಂತ ಬರೀಬೇಕಾಗ್ತದೆ. ಸೊ ರಿಮೆಂಬರ್ ದಟ್ ಪಾರ್ಟ್. ಸೊ then second reason, difference in the hybridization carbon atom. Third reason, instability of the phenyl cation. And fourth reason is repulsion between the electron rich nucleophile and benzene ring ಅಂತೇಳಿ ಬರೀಬೇಕಾಗ್ತದೆ. ಸೊ ಅದಾದಮೇಲೆ ಈ ರಿಯಾಕ್ಷನ್ಸನ್ನು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸಿಗೆ ಕಾನ್ಸಂಟ್ರೇಟ್ ಮಾಡೋರು ಡೆಫಿನೆಟ್ಲಿ ಹ್ಯಾವ್ ಟು ರೀಡ್. ಬಟ್ ಇದು ಲಾಸ್ಟ್ ಪ್ರಿಫರೆನ್ಸ್. ನಾ ಹೇಳಿರೋ ಹಾಗೆ ಟಾಪರ್ಸ್ ಶುಡ್ ಕಾನ್ಸಂಟ್ರೇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ಸೊ ದೆನ್ ಇದು ಅಷ್ಟೇ, ಇಂಥ ಕೇಳೋ ಚಾನ್ಸಸ್ ಕಡಿಮೆ ಇದೆ. ಓನ್ಲಿ ಅರ್ಥ ಮಾಡಿ ಇಟ್ಕೊಂಡಿರಿ. ವೆರಿ ಇಂಪಾರ್ಟೆಂಟ್ ಇಸ್ ಎಲೆಕ್ಟ್ರಿಫಿಕೇಷನ್ ರಿಯಾಕ್ಷನ್ದಲ್ಲಿ. ಸೊ ಹ್ಯಾಲೋಜಿನೇಷನ್ ಕೇಳ್ಬೋದು, ಲಾಸ್ಟ್ ಇಯರ್ 2019 ಕೇಳಿದ್ದಿದೆ. ನೈಟ್ರೇಷನ್ ರಿಯಾಕ್ಷನ್ ಕೇಳ್ಬೋದು, ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ ಅಂತೇಳಿ ಲಾಸ್ಟ್ ಇಯರ್ ಕೂಡ ಕೇಳಿದ್ದಿದೆ. ಸೊ ಸಲ್ಫೋನೇಷನ್ ರಿಯಾಕ್ಷನ್ ಕೇಳ್ಬೋದು. ಸೊ ಇವು 4-3 ರಿಯಾಕ್ಷನ್ ಓದಿಟ್ಕೊಂಡಿರಿ. ಪ್ಲಸ್ ಇವೆರಡು ನಾವು ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ಅಂದರೆ ವಿ ವಿಲ್ ಕನ್ಸಿಡರ್ ಇಟ್ ಇನ್ ನೇಮ್ಡ್ ರಿಯಾಕ್ಷನ್ ಅಂತ ನಾವು ಏನು ಕರಿತೀವಿ. ನೇಮ್ಡ್ ರಿಯಾಕ್ಷನ್ ಆಗಿರೋದಕ್ಕೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೇಮ್ಡ್ ರಿಯಾಕ್ಷನ್ ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಇಂಟೆಕ್ಸ್ ಕ್ವಶನ್ ಆನ್ಸರ್ ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಈ ಆನ್ಸರ್ನು ಕೂಡ ಓದಿಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅದ್ರ ಜೊತೆ ಇಲ್ಲಿ ಮೆನ್ಷನ್ ಮಾಡಿರುವಂಥ 2 ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ನೇಮ್ಡ್ ರಿಯಾಕ್ಷನ್ ವುಡ್ಸ್ ರಿಯಾಕ್ಷನ್ ಆ್ಯಂಡ್ ವುಡ್ಸ್ ಫಿಟಿಗ್ ರಿಯಾಕ್ಷನ್ ವೆರಿ ಇಂಪಾರ್ಟೆಂಟ್. ಈ ರಿಯಾಕ್ಷನ್ ಓದಿಟ್ಕೊಂಡಿರಿ. ಸೊ ಮಿಕ್ಸ್ಚರ್ ಆಫ್ ಎನ್ ಅಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಅರೈಲ್ ಹ್ಯಾಲೈಡ್ ಗಿವ್ಸ್ ಎನ್ ಅಲ್ಕೈಲ್ ಅರೀನ್, nothing but chlorobenzene react to sodium in dry ether with the
methyl chloride to form a toluene. So like this the question can be asked, Bruch-Fittig reaction and Fittig reaction. So these two reactions are very important in this particular case. ಸೊ ಇದರಲ್ಲಿ ಇಂಟೆಕ್ಸ್ ಕ್ವಶನ್ ಇದೆ. ಈ ಇಂಟೆಕ್ಸ್ ಕ್ವಶನ್ ನೆಕ್ಸ್ಟ್ ಚಾಪ್ಟರ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತೀನಿ. ಸೊ ಅದಾದಮೇಲೆ ಇದೇನು ಸಿಲೆಬಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಇದಷ್ಟು ಡಿಲೀಟೆಡ್ ಸಿಲೆಬಸ್ಸಲ್ಲಿ ಬಂದಿರೋದಕ್ಕೆ, ಇದು ಡಿಲೀಟೆಡ್ ಟಾಪಿಕಲ್ಲಿ ಬಂದಿರೋದಕ್ಕೆ ಇದು ಯಾವುದೂ ಕೂಡ ಓದುವಂಥ ಅವಶ್ಯಕತೆ ನಿಮಗೆ ಇಲ್ಲ. ಇದು ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಅಬೌಟ್ ಹ್ಯಾಲೋಲ್ಕೇನ್ಸ್ ಆ್ಯಂಡ್ ಹ್ಯಾಲೋರಿನ್ಸ್ ಯಾವ ಪಾಯಿಂಟನ್ನು ನಾನು ಕವರ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ 1 ಮಾರ್ಕ್ಸು ನೀವು ಇಂಪಾರ್ಟೆಂಟ್ ಅಂದರೆ ಔಟ್ ಆಫ್ 4 ಸ್ಕೋರ್ ಮಾಡೋರಿಗೆ ಲೈನ್ ಟು ಲೈನ್ ಇದರಲ್ಲಿ ಓದ್ಕೋತಾ ಹೋಗಿಬಿಡಿ. ಸೊ ಬಹಳ ಕಾನ್ಸೆಪ್ಟ್ಗಳು ಅಂತ ಏನೂ ಇಲ್ಲ ಇದರೊಳಗೆ. ಯು ಕ್ಯಾನ್ ಈಸಿಲಿ ರೀಡ್ ಲೈನ್ ಟು ಲೈನ್ ಇದನ್ನು ಓದಿ ರೆಡಿ ಇಟ್ಕೊಂಡಿದ್ದೀರಿ ಅಂತಂದರೆ ಯಾವ ಟೈಪ್ ಕ್ವಶನ್ ಕೇಳಿದ್ರು ಕೂಡ ನಿಮಗೆ ಆನ್ಸರ್ ಹೇಳೋದಕ್ಕೆ ಬರ್ತದೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಇಂಟೆಕ್ಸ್ ಕ್ವಶನನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಟು ಯುವರ್ ಫ್ರೆಂಡ್ಸ್ ಆಲ್ಸೋ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.